60% ಕನ್ನಡ ನಾಮಫಲಕವನ್ನ ಅಳವಡಿಕೆ ಮಾಡಲಿಕ್ಕೆ ಇವತ್ತೇ ಕೊನೆಯ ಡೆಡ್ಲೈನ್. ನಾಳೆಯಿಂದ 60% ಕನ್ನಡ ನಾಮಫಲಕವನ್ನ ಕಡ್ಡಾಯವಾಗಿ ಅಳವಡಿಸಬೇಕು. ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ನಾಮಫಲಕವನ್ನ ಕನ್ನಡದಲ್ಲಿ 60% ಹಾಕೋ ವಿಚಾರದಲ್ಲಿ ನಿರ್ಲಕ್ಷ್ಯವನ್ನ ತೋರಲಾಗಿದೆ. ಇಂದು ಸಂಜೆ ತುರ್ತು ಸಭೆಯನ್ನ ಕರವೇ ನಾರಾಯಣಗೌಡ ಬಣ. ಈ ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ತಾಲೂಕು ಕೇಂದ್ರಗಳಲ್ಲೂ ಆಗಬೇಕು, ಅದರಲ್ಲಿ ಹಿಂದೆ ಉಳಿಬಾರದು. ಇಲ್ಲ ಅಂದ್ರೆ ಬೆಂಗಳೂರಿಗಾದಂಥ ಗತಿ, ಬೆಂಗಳೂರಲ್ಲಿ ಆದಂಥ ಹೋರಾಟ ಇಡೀ 31 ಜಿಲ್ಲೆಯಲ್ಲೂ ಕರವೇ ಕಾರ್ಯಕರ್ತರು ಬೀದಿಗಿಳಿತಾರೆ. ಯಾವ ಆಂಗ್ಲ ಫಲಕಗಳು, ಕನ್ನಡವಿಲ್ಲದ ಆಂಗ್ಲ ಫಲಕಗಳಿದ್ದಾವೆ ಅವನ್ನ ಧ್ವಂಸಗೊಳಿಸ್ತಾರೆ. ಅದು ಆಗಬಾರ್ದು ಅನ್ನೋದಾದ್ರೆ ರಾಜ್ಯ ಸರ್ಕಾರ ನುಡಿದಂತೆ ನಡೆದುಕೊಳ್ಳುವಂಥ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ಕನ್ನಡದ ನಿಷ್ಠೆ, ಬದ್ಧತೆ ಇದೆಲ್ಲ ಅದು ಕೇವಲ ಪತ್ರಿಕೆಯಲ್ಲಿ, ಪೇಪರ್ನಲ್ಲಿ ಆಗಬಾರದು. ಹಾಗಾಗಿ ಇವತ್ತು ಬೆಂಗಳೂರು ನಗರದಲ್ಲಿ ಇನ್ನೂ 3,500-4 ಸಾವಿರ ಏನು ಕನ್ನಡವನ್ನು ಬಳಸಿಲ್ಲ, ಅವರು ಕಡ್ಡಾಯವಾಗಿ ಕನ್ನಡವನ್ನು ಬಳಸಬೇಕು. ನಾನು ನೋಡಿಕೊಂಡು ಬರ್ತಾ ಇದ್ದೀನಿ ಬೆಂಗಳೂರಿನಲ್ಲಿ. ಇವತ್ತಿಂದ ನಾನು ಒಂದಷ್ಟು ಎಲ್ಲದನ್ನೂ ಆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಲಿಕ್ಕೆ ಹೇಳಿದ್ದೀನಿ. ಹಾಗಾಗಿ ಯಾರ್ಯಾರು ಕನ್ನಡವ ಬಳಸಿಲ್ಲ, ಅದು ಮಾಲ್ ಇರ್ಬೋದು, ಹೋಟೆಲ್ ಉದ್ಯಮ ಇರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಉದ್ಯಮ ಇರ್ಬೋದು,